ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮ್ಮ ಒಂದು ಚಾನಲ್ನ ಯಾವ ಥರ ಕಸ್ಟಮೈಸ್ ಮಾಡ್ಕೊಳ್ಳೋದಂತ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರಾದರೂ ನಿಮ್ಮ ಚಾನಲ್ಗೆ ಭೇಟಿ ಕೊಟ್ಟರೆ ಅವ್ರಿಗೆ ನಿಮ್ಮ ಒಂದು ಚಾನಲ್ ಯಾವ ಥರ ಅಟ್ರಾಕ್ಟಿವ್ ಆಗಿ ಕಾಣೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ನೇದಾಗಿ ಬಂದ್ಬಿಟ್ಟು ಲೇಔಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಈ ಒಂದು ಆಪ್ಷನ್ನಲ್ಲಿ ನೀವು ನಿಮ್ಮ ಒಂದು ಚಾನಲ್ಗೆ ಭೇಟಿಯಾಗಿರುವಂತಹ ಯಾವುದೇ ಒಂದು ಸಬ್ಸ್ಕ್ರೈಬರ್ಸ್ಗೆ ಯಾವ ಥರ ನಿಮ್ಮ ಒಂದು ವಿಡಿಯೋ ಫಸ್ಟ್ ಶೋ ಆಗಬೇಕು, ಸೊ ಅದಾದಮೇಲೆ ನೆಕ್ಸ್ಟ್ ಯಾವ ಒಂದು ವಿಡಿಯೋ ನಿಮ್ಮ ವ್ಯೂವರ್ಸ್ಗೆ ಶೋ ಆಗಬೇಕು ಅನ್ನೋದನ್ನು ನೀವಿಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಫಸ್ಟ್ನೇದಾಗಿ ನಿಮ್ಮ ಒಂದು ವ್ಯೂವರ್ಸ್ಗೆ ಆ್ಯಡ್ ಅನ್ನಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ವ್ಯೂವರ್ಸು ನಿಮ್ಮ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆವಾಗ ನಿಮ್ಮ ಒಂದು ವ್ಯೂವರ್ಸ್ಗೆ ನಿಮ್ಮ ಒಂದು ವಿಡಿಯೋ ಫಸ್ಟ್ ಯಾವುದು ಬರಬೇಕು ಅನ್ನೋದನ್ನು ನೀವಿಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಅದು ಯಾವ ಥರ ಅಂದರೆ, ನಿಮ್ಮ ಒಂದು ಆ್ಯಡ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ವಿಡಿಯೋ ಯಾವುದು ಅಲ್ಲಿ ಬರಬೇಕು ಅನ್ನೋದನ್ನು ಸೆಟ್ ಮಾಡ್ಕೊಳ್ಳಿ. ಸೊ ಸೆಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಒಂದು ಸಲ ಸೆಟ್ ಆದಮೇಲೆ ಆ ಒಂದು ವ್ಯೂವರ್ಸು ಯಾವುದನ್ನು ನೋಡೋದಕ್ಕೆ ಇಷ್ಟಪಡ್ತಾರೆ ಅದು ಆಟೋಮೆಟಿಕ್ಕು ಚೇಂಜ್ ಆಕ್ಕಂತ ಹೋಗುತ್ತೆ. ಸೊ ಸಬ್ಸ್ಕ್ರೈಬರ್ಸ್ಗೆ ತುಂಬ ಈಸಿಯಾಗಿ ವಿಡಿಯೋ ಸಿಗುತ್ತೆ ಫಸ್ಟ್ನೇದರಲ್ಲಿ. ಇನ್ನು ನೆಕ್ಸ್ಟು ನೋಡೋದಾದರೆ ರಿಟರ್ನರ್ ಸಬ್ಸ್ಕ್ರೈಬರ್ಸ್. ಸೊ ಯಾರು ರಿಟರ್ನರ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಆ ಒಂದು ರಿಟರ್ನರ್ ಸಬ್ಸ್ಕ್ರೈಬರ್ಸ್ ವಿಡಿಯೋ ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ಇನ್ನು 3 ಡಾಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವಾಗ ಬೇಕಾದರೂ ಅದನ್ನು ಕಸ್ಟಮೈಸ್ ಮಾಡ್ಕೋಬೋದು, ಬೇಕಂದ್ರೆ ರಿಮೂವ್ ಸಹ ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡಬೇಕಂದ್ರೆ ಫ್ಯೂಚರ್ಸ್ ಸೆಕ್ಷನ್ ಅಂತಿದೆ ನೋಡಿ, ಅದ್ರ ಮೇಲೆ ಏನಿಲ್ಲ, ನಿಮ್ಮ ಒಂದು ವೀಡಿಯೋಸ್ಗಳಿರ್ತಾವಲ್ವ ಅದನ್ನು ಯಾವ ಥರ ಸೆಟ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ಗೆ ನಿಮ್ಮ ಒಂದು ಪ್ಲೇ ಲಿಸ್ಟ್ ಫಸ್ಟ್ ಬರಬೇಕಾ ಅಥವಾ ನಿಮ್ಮ ಒಂದು ಶಾರ್ಟ್ಸ್ ಫಸ್ಟ್ ಬರಬೇಕಾ, ನಿಮ್ಮ ಒಂದು ವೀಡಿಯೋಸ್ ಫಸ್ಟ್ ಬರಬೇಕಾ ಅನ್ನೋದನ್ನು ನೀವಿಲ್ಲಿ ಸೆಟ್ ಮಾಡ್ಕೋಬೋದು. ಸೆಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನಂದರೆ ಆ್ಯಡ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲೂ ಸಹ ನೀವು ಏನು ಮಾಡ್ಕೋಬೋದಂದರೆ ನಿಮ್ಮ ಒಂದು ವೀಡಿಯೋಸು ಅಪ್ಲೋಡು ಅಂದರೆ ವೀಡಿಯೋಸ್ ಇರುತ್ತೆ, ಜೊತೆಗೆ ಪ್ಲೇ ಲಿಸ್ಟು ಇರುತ್ತೆ, ಜೊತೆಗೆ ಚಾನಲ್ ಅಂದರೆ ಎಕ್ಸ್ಟ್ರಾ ನಿಮ್ಮ ಚಾನಲ್ಗಳು ಏನಾದರೂ ಇದ್ದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಗೆ ವೀಡಿಯೋಸ್ಗಳೇನಾದರೂ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂದರೆ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದರೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೀವಿಲ್ಲಿ ಬೇಕಾದಂಥ ರೀತಿಯಲ್ಲಿ ನೀವು ಫಸ್ಟ್ ಯಾವ್ದು ಬೇಕು, ಸೆಕೆಂಡ್ ಯಾವ್ದು ಬೇಕು ಅಂದರೆ ನೀವು ಏನಾದರೂ ಫಾರ್ ಎಕ್ಸಾಂಪಲ್ಗೆ ರೀಸೆಂಟ್ ವೀಡಿಯೋ ಅಪ್ಲೋಡ್ ಮಾಡಿದರೆ ಅವು ಬರುತ್ತೆ ಸ್ಟಾರ್ಟಿಂಗಲ್ಲಿ. ಅದು ಬೇಡ, ಪಾಪ್ಯುಲರ್ ವೀಡಿಯೋಸ್ ಬೇಕಂದರೆ ಯಾವುದು ಹೈಯೆಸ್ಟ್ ವೀಡಿಯೋ ಇರುತ್ತಲ್ವ ಆ ಒಂದು ವೀಡಿಯೋಸ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅದು ಬೇಡ ಅಂದರೆ ಲೈವ್ ಸ್ಟ್ರೀಮ್ ಸಹ ನೀವಿಲ್ಲಿ ಫಸ್ಟಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಇನ್ನು ಪ್ಲೇ ಲಿಸ್ಟಲ್ಲಿ ನೋಡ್ತಾ ಇದ್ದರೆ ನಿಮಗೆ ವೀಡಿಯೋ ಬೇಡ, ಪ್ಲೇ ಲಿಸ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಪ್ಲೇ ಲಿಸ್ಟನ್ನು ಸಹ ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟು ನೋಡ್ಬೋದಂದರೆ ಸಿಂಗಲ್ ಪ್ಲೇ ಲಿಸ್ಟಲ್ಲಿದೆ, ಜೊತೆಗೆ ಇಲ್ಲಿ ಕ್ರಿಯೇಟ್ ಪ್ಲೇ ಲಿಸ್ಟ್ ಅಂತ ಇದೆ. ಸೊ ಪ್ಲೇ ಲಿಸ್ಟ್ ಅಂದರೆ ಎಲ್ಲ ಒಂದೇ ಥರನೇ ಇರುತ್ತೆ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸೊ ನೀವು ಫಸ್ಟು ಕಸ್ಟಮೈಸ್ ಮಾಡ್ಕೋಬೇಕಂದ್ರೆ ಯಾವ ಥರ ಪ್ಲೇ ಲಿಸ್ಟ್ ಫಸ್ಟ್ ಬರಬೇಕು ಅನ್ನೋದನ್ನು ಇಲ್ಲಿ ನೋಡ್ಕೋಬೋದು. ಮಲ್ಟಿಪಲ್ ಪ್ಲೇ ಲಿಸ್ಟು ಸಹ ಇರುತ್ತೆ, ಯಾವ್ದು ಬೇಕನ್ನು ನೀವು ಅದನ್ನು ನೀವಿಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಚಾನಲ್ ತುಂಬಾ ನೀಟಾಗಿ ಹಾಗೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಒಂದು ಎಕ್ಸ್ಪ್ಲೇನ್ ಮಾಡ್ಬೋದು ನಿಮ್ಮ ಚಾನಲಿಂದ. ಇನ್ನು ನೆಕ್ಸ್ಟ್ ನೋಡಬೇಕಂದ್ರೆ ಸಬ್ಸ್ಕ್ರಿಪ್ಷನ್ನು. ಸೊ ನಿಮ್ಮ ಅದರ ಏನಾದರೂ ಚಾನಲ್ಸ್ ಇದ್ದರೆ ನೀವು ಇಲ್ಲಿ ಸಹ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಫಸ್ಟ್ ನಿಮ್ಮ ಚಾನಲ್ ಎಕ್ಸ್ಟ್ರಾ ಏನಿರುತ್ತೋ ಅದು ಇಲ್ಲಿ ಆ್ಯಡ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಬ್ರ್ಯಾಂಡಿಂಗು. ಸೊ ಇದು ಏನಿಲ್ಲ, ಸಿಂಪಲ್ಲು. ಇದರಲ್ಲಿ 3 ಆಪ್ಷನ್ ಬರುತ್ತೆ. ಫಸ್ಟ್ನೇದು ಪ್ರೊಫೈಲು, ಇನ್ನು ನೆಕ್ಸ್ಟ್ನೇದು ಬ್ಯಾನರು ಮತ್ತು ವ್ಯೂವರ್ ವಿಡಿಯೋ ವಾಟರ್ ಮಾರ್ಕ್ ಅಂತ. ಸೊ ಫಸ್ಟ್ನೇದು ನೋಡೋದಾದರೆ ನೀವು ನಿಮ್ಮ ಒಂದು ಚಾನಲ್ಗೆ ನಿಮ್ಮ ಒಂದು ಲೋಗೋನ ಅಪ್ಲೋಡ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ಗೆ ನಿಮ್ಗೆ ಏನಾದರೂ ನಿಮ್ಮ ಚಾನಲ್ ಲೋಗೋ ಇತ್ತಂದರೆ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಲೋಗೋನ ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು. ಈ ಥರ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ವ್ಯೂವರ್ಸ್ ಏನಾದರೂ ನಿಮ್ಮ ಒಂದು ವಿಡಿಯೋ ನೋಡ್ತಾ ಇದ್ರೆ ಅಂದರೆ ಅಲ್ಲಿ ನಿಮ್ಮ ಏನು ಚಾನಲ್ ಇರುತ್ತೆ ಅಲ್ಲಿ ವಿಡಿಯೋ ಬರುತ್ತೆ, ಜೊತೆಗೆ ಕಮೆಂಟ್ ಏನಾದರೂ ಮಾಡಿದರೆ ಅಲ್ಲಿ ಸಹ ನಿಮ್ಮ ಒಂದು ಲೋಗೋ ಬರುತ್ತೆ. ಸೊ ಇನ್ನು ನೆಕ್ಸ್ಟು ನೋಡೋದಾದರೆ ಬ್ಯಾನರು. ಸೊ ಬ್ಯಾನರ್ ನಿಮಗೆಲ್ಲ ಗೊತ್ತಿರುತ್ತೆ. ಬ್ಯಾನರ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಬ್ಯಾನರ್ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಇದು ಒಂಥರ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಯಾರೊಂದು ವ್ಯೂವರ್ಸ್ ನಿಮ್ಮ ಒಂದು ಚಾನಲ್ಗೆ ಭೇಟಿ ಮಾಡಿದ್ರೆ ಅದು ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನು ಈ ಒಂದು ಬ್ಯಾನರ್ನ ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದಂತ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ, ಅಲ್ಲಿ ನೋಡ್ಬೋದು. ಸೊ ಇನ್ನು ನೆಕ್ಸ್ಟ್ ವಿಡಿಯೋ ವಾಟರ್ ಮಾರ್ಕ್ ನೋಡ್ತಾ ಇರ್ಬೋದು. ಈ ಆಪ್ಷನ್ ಏನಂದರೆ ನೀವೇನಾದರೂ
ಅಂದರೆ ನಿಮ್ಮ ಚಾನಲ್ ವ್ಯೂವರ್ಸ್ ನಿಮ್ಮ ಒಂದು ವೀಡಿಯೋನ ನೋಡ್ತಾ ಇದ್ದರೆ ಅಲ್ಲಿ ವಾಟರ್ ಮಾರ್ಕ್ ಅಂದರೆ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಲ್ಲಿನೇ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ವೀಡಿಯೋನ ನೋಡಿಕೊಂಡು ನಿಮ್ಮ ಸಬ್ಸ್ಕ್ರೈಬರ್ಸು ನಿಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಆ ಒಂದು ವಾಟರ್ ಮಾರ್ಕ್ನ ನೀವು ಎಲ್ಲಿ ಬೇಕಾದ್ರೂ ಸೆಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಗೆ ಎಂಡ್ ಆಫ್ ವೀಡಿಯೋ ಮಾಡ್ಕೋಬೋದು, ಜೊತೆಗೆ ಸೆಂಟ್ರ್ ಮಾಡ್ಕೋಬೋದು, ಎಲ್ಲಿ ಬೇಕಲ್ಲಿ ನೀವು ಸೆಟ್ ಮಾಡ್ಕೋಬೋದು. ಇನ್ನು ಲಾಸ್ಟ್ ಒಂದು ನೋಡಬೇಕಂದ್ರೆ ಬೇಸಿಕ್ಸು. ಸೊ ಇದು ಏನಿಲ್ಲ, ಸಿಂಪಲ್ಲು ನಿಮ್ಮ ಒಂದು ಚಾನಲ್ ನೇಮ್ ಇರುತ್ತೆ ಫಸ್ಟ್ನೇದು. ಅದಾದಮೇಲೆ ನಿಮ್ಮ ಚಾನಲ್ಗೆ ಡಿಸ್ಕ್ರಿಪ್ಷನ್ ಹಾಕಿದರೆ ಅದು ಸಹ ನೀವು ಇಲ್ಲಿ ಬೇಕಂದ್ರೆ ಹಾಕ್ಕೋಬೋದು. ಇನ್ನು ಆ್ಯಡ್ ಲ್ಯಾಂಗ್ವೇಜ್, ಸಪೋಸ್ ನಿಮ್ಮ ಒಂದು ವೀಡಿಯೋ ಬೇರೆ ಲ್ಯಾಂಗ್ವೇಜಲ್ಲಿ ಇರಬೇಕಂದ್ರೆ ಅದನ್ನು ಸಹ ನೀವು ಇಲ್ಲಿ ಆ್ಯಡ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಇನ್ನು ಆ್ಯಡ್ ಲಿಂಕ್ ಅಂದರೆ ನಿಮ್ಮ ಸೋಷಿಯಲ್ ಮೀಡಿಯಾಸ್ಗಳಿಗೆ ಯಾವುದಾದ್ರೂ ಆ್ಯಪಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾ ಲಿಂಕ್ ಇದ್ದರೆ ಅದನ್ನು ಸಹ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂದರೆ ನಿಮಗೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು ಮೇಲ್ ಐಡಿನ ನೀವು ಇಲ್ಲಿ ಹಾಕ್ಕೊಳ್ಳಿ. ಸೊ ಈ ಥರ ಮೇಲ್ ಐಡಿ ಹಾಕ್ಕೊಂಡು ನಿಮ್ಮ ಒಂದು ಸ್ಪಾನ್ಸರ್ಶಿಪ್ನ ತೊಗೋಬೋದು. ಇನ್ನು ಇದೆಲ್ಲ ಮುಗಿದ ಮೇಲೆ ಪಬ್ಲಿಷ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಕಸ್ಟಮೈಸ್ ಮಾಡಿರುವಂತಹ ಎಲ್ಲ ಸೆಟ್ಟಿಂಗ್ಸು ಆಟೋಮೆಟಿಕ್ಕು ಸೇವ್ ಆಗುತ್ತೆ. ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.